ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅಪ್ಡೇಟ್ ವಿತ್ ಆಕಾಶ್. ನೀವೇನಾದ್ರೂ ಆಪಲ್ ವಾಚ್ ಅನ್ನ ಯೂಸ್ ಮಾಡ್ತಾ ಇದ್ರೆ ಒಂದು ಹೊಸ ಸಾಫ್ಟ್ವೇರ್ ಅಪ್ಡೇಟ್ ಬಂದಿರುತ್ತೆ, ವಾಚ್ OS 26 ಅಂತ. ಈ ಒಂದು ಅಪ್ಡೇಟ್ ಅನ್ನ ಇನ್ಸ್ಟಾಲ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಯಾವ ರೀತಿ ಇನ್ಸ್ಟಾಲ್ ಮಾಡ್ಕೊಳ್ಳೋದು ಅಂತ ಗೊತ್ತಿಲ್ಲ ಅಂದ್ರೆ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿಬಿಟ್ಟು ನೋಡ್ಬಿಟ್ಟು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಹಾಗಾದ್ರೆ ಬನ್ನಿ, ಏನೆಲ್ಲ ಹೊಸ ಫೀಚರ್ಸ್ ಈ ಒಂದು ಹೊಸ ವಾಚ್ OS 26 ಅಲ್ಲಿ ಸಿಗ್ತಾ ಇದೆ ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ನಿಮಗೆ ಹಲೋ ಅಂತ ಬರುತ್ತೆ. ಅದಾದ ನಂತರ ಯಾವ ರೀತಿ ನಿಮ್ಮ ಆಪಲ್ ವಾಚ್ ಅನ್ನ ಯೂಸ್ ಮಾಡೋದು ಅಂತ ಕೆಲವೊಂದಷ್ಟು ಹಿಂಟ್ಸ್ ಕೊಡ್ತಾ ಇರ್ತಾರೆ, ಅದನ್ನ ನೀವು ಫಾಲೋ ಮಾಡಬೇಕಾಗುತ್ತೆ. ಅದಾದ ನಂತರ ನಿಮಗೆ ಆಪಲ್ ವಾಚಿನ ಒಂದು ಪಾಸ್ ಕೋಡ್ ಅನ್ನ ಹಾಕಕ್ಕೆ ಕೇಳುತ್ತೆ. ಪರ್ಸನಲಿ ನನ್ನ ಕೇಳೋದಾದ್ರೆ ಮುಂಚೆ ಕೊಡ್ತಾ ಇದ್ದಂತ ಬ್ಯಾಕ್ ಗ್ರೌಂಡ್ ತುಂಬಾನೇ ಇಷ್ಟ ಆಗಿತ್ತು, ಆದ್ರೆ ಈಗ ಲಿಕ್ವಿಡ್ ಗ್ಲಾಸ್ ಎಫೆಕ್ಟ್ ಅಂದ್ಬಿಟ್ಟು ಒಂದು ಡಿಸೈನ್ ಅನ್ನ ಮಾಡಿದ್ದಾರೆ, ಅದಂತೂ ನನಗೆ ಸ್ವಲ್ಪನೂ ಕೂಡ ಇಷ್ಟ ಆಗಿಲ್ಲ. ಇದಾದ್ಮೇಲೆ ಕಂಟ್ರೋಲ್ ಸೆಂಟರ್ ಅಲ್ಲಿ ನಿಮಗೆ ತುಂಬಾ ರೀತಿಯಾದಂತಹ ಸ್ವಿಚಸ್ ಅನ್ನ ಕೊಡ್ತಾ ಇದ್ದಾರೆ. ಮುಂಚೆ ಸ್ವಲ್ಪ ಸ್ವಿಚಸ್ ಇತ್ತು, ಆದ್ರೆ ಈಗ ಆಪಲ್ ವಾಚ್ ಅಲ್ಲಿ ಇರುವಂತಹ ಎಲ್ಲಾ ಸೆಟ್ಟಿಂಗ್ಸ್ ಅನ್ನು ಕೂಡ ನೀವು ಕಂಟ್ರೋಲ್ ಸೆಂಟರ್ ಅಲ್ಲೇ ಶಾರ್ಟ್ ಕಟ್ ಆಗಿ ಉಪಯೋಗಿಸ್ಕೊಬಹುದು. ನೆಕ್ಸ್ಟ್ ನೀವೇನಾದ್ರೂ ಬಟನ್ ಅನ್ನ ಕ್ಲಿಕ್ ಮಾಡಿದ್ರೆ ಅಥವಾ ಡಿಜಿಟಲ್ ಕ್ರೌನ್ ಅನ್ನ ರೊಟೇಟ್ ಮಾಡಿದ್ರೆ ಒಂದು ಸಣ್ಣ ಅನಿಮೇಷನ್ ಬರುತ್ತೆ. ಅದು ನಿಮಗೆ ಆಪಲ್ ಐಫೋನ್ ಅಲ್ಲೂ ಕೂಡ ಇತ್ತು, ಅದೇ ರೀತಿ ಈಗ ಆಪಲ್ ವಾಚ್ಗೂ ಕೂಡ ತಗೊಂಡ್ಬಂದಿದ್ದಾರೆ. ನೆಕ್ಸ್ಟ್ ನೀವೇನಾದ್ರೂ ಫೋನ್ ಅಪ್ಲಿಕೇಶನ್ ಅನ್ನ ಯೂಸ್ ಮಾಡ್ತಾ ಇದ್ರೆ ಕಂಪ್ಲೀಟ್ ಆಗಿ ಫೋನ್ ಅಪ್ಲಿಕೇಶನ್ ಅನ್ನ ಅಪ್ಡೇಟ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಮುಂಚೆ ಬರ್ತಾ ಇದ್ದಂತ ಡೀಟೇಲ್ಸ್ ಗಿಂತ ಜಾಸ್ತಿ ಡೀಟೇಲ್ಸ್ ಬರುತ್ತೆ. ಜೊತೆಗೆ ಫಿಲ್ಟರ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಫಿಲ್ಟರ್ ಮಾಡಿಕೊಂಡು ನಿಮ್ಮ ರೀಸೆಂಟ್ ಕಾಲ್ಸ್ ಅನ್ನ ನೋಡ್ಕೊಬಹುದು. ಜೊತೆಗೆ ನಿಮಗೆ ಫೇವರೇಟ್ ಅಲ್ಲೂ ಕೂಡ ಮುಂಚೆ ಇದ್ದಂತ ಒಂದು ಡಿಸೈನ್ ಅನ್ನ ತೆಗೆದು ಈಗ ಮತ್ತಷ್ಟು ಡೀಟೇಲ್ ಆಗಿ ಕಾಣೋ ರೀತಿ ಡಿಸೈನ್ ಅನ್ನ ಮಾಡಿಕೊಟ್ಟಿದ್ದಾರೆ. ಇನ್ನು ಮೆಸೇಜಿಂಗ್ ಆಪ್ ಅಲ್ಲೂ ಅಷ್ಟೇ ನಿಮಗೆ ಫಿಲ್ಟರ್ ಆಪ್ಷನ್ ಅನ್ನ ಕೊಟ್ಟಿದ್ದಾರೆ. ಇದರಿಂದಾಗಿ ನೀವು ಅನ್ರೀಡ್ ಮೆಸೇಜ್ಗಳನ್ನ, ರೀಡ್ ಮೆಸೇಜ್ಗಳನ್ನ ಎಲ್ಲನೂ ಕೂಡ ಫಿಲ್ಟರ್ ಮಾಡಿಕೊಂಡು ನೀಟಾಗಿ ಸೆಗ್ರಿಗೇಟ್ ಮಾಡಿಕೊಂಡು ಓದ್ಕೊಬಹುದು. ಅದ್ರ ಜೊತೆಗೆ ನಿಮಗೆ ಸ್ವೈಪಿಂಗ್ ಗೆಸ್ಚರ್ಸ್ ಕೂಡ ಸ್ವಲ್ಪ ಎನ್ಹಾನ್ಸ್ ಮಾಡಿದ್ದಾರೆ. ನೆಕ್ಸ್ಟ್ ನಿಮಗೆ ವಾಚ್ ಫೇಸಸ್ ಅಲ್ಲೂ ಕೂಡ ಕ್ಯಾಟಗರಿ ವೈಸ್ ಅದನ್ನ ಸೆಗ್ರಿಗೇಟ್ ಮಾಡ್ತಾ ಇದ್ದಾರೆ. ಇದನ್ನ ನೀವು ಆಪಲ್ ವಾಚ್ ಅಲ್ಲೂ ಕೂಡ ನೋಡ್ಕೊಬಹುದು, ಜೊತೆಗೆ ಐಫೋನ್ ಅಲ್ಲೂ ಕೂಡ ನೋಡ್ಕೊಬಹುದು. ಪ್ರತಿಯೊಂದು ವಾಲ್ ಪೇಪರ್ಸ್ ಕೂಡ ಅದರದೇ ಆದ ರೀತಿ ಕ್ಯಾಟಗರಿ ಒಳಗಡೆ ಹಾಕ್ಬಿಟ್ಟು ತುಂಬಾ ಕ್ಲಿಯರ್ ಆಗಿ ಅರ್ಥ ಆಗೋ ರೀತಿ ಯೂಸರ್ಗೆ ಅದನ್ನ ಮಾಡ್ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಸ್ಲೀಪ್ ಸ್ಕೋರ್ ಅಂತ ಕೊಟ್ಟಿದ್ದಾರೆ. ಈ ಒಂದು ಸ್ಲೀಪ್ ಸ್ಕೋರು ನಾವು ಎಷ್ಟೊತ್ತು ಮಲ್ಕೋತೀವಿ ಅದ್ರ ಮೇಲೆ ಒಂದು ಸ್ಕೋರ್ ಅನ್ನ ಕೊಡ್ತಾರೆ. ನಾನು ಈಗ ತಾನೇ ಅಪ್ಡೇಟ್ ಮಾಡಿರೋದ್ರಿಂದ ನನಗೆ ಏನು ಸ್ಕೋರ್ ಬರ್ತಾ ಇಲ್ಲ. ನಾಳೆ ನಾನು ವಾಚ್ ಅನ್ನ ಚೆಕ್ ಮಾಡ್ತು ಅಂದ್ರೆ ನನಗೆ ಸ್ಲೀಪ್ ಸ್ಕೋರು ಅಪ್ಡೇಟ್ ಆಗುತ್ತೆ. ಹೈಪರ್ ಟೆನ್ಷನ್ ಅಂತ ಒಂದು ಹೊಸ ಫೀಚರ್ ಬಿಟ್ರು, ಅಂದ್ರೆ ನಮ್ಮ ಬ್ಲಡ್ ಅಲ್ಲಿ ಎಷ್ಟು ಪ್ರೆಷರ್ ಇದೆ ಅದನ್ನ ತಿಳ್ಕೊಂಡು ನಮಗೆ ಎಷ್ಟು ಟೆನ್ಷನ್ ಆಗ್ತಾ ಇದೆ ಅಂತ ಆಪಲ್ ವಾಚ್ ಹೇಳುವಂತಹ ಫೀಚರು. ಇದು ತುಂಬಾ ದೊಡ್ಡದಾಗಿ ಲಾಂಚ್ ಮಾಡಿದ್ರು, ಬಟ್ ಆದ್ರೆ ಇಂಡಿಯಾದಲ್ಲಿ ಇದು ಅವೈಲೇಬಲ್ ಇಲ್ಲ. ನೆಕ್ಸ್ಟ್ ನಿಮಗೆ ಸ್ವೈಪ್ ಗೆಸ್ಚರ್ಸ್ ಅಲ್ಲಿ ವ್ರಿಸ್ಟ್ ಫ್ಲಿಕ್ ಅಂತ ಒಂದು ಆಪ್ಷನ್ ಅನ್ನ ಕೊಟ್ಟಿದ್ದಾರೆ. ಇದೇನಪ್ಪಾ ಮಾಡುತ್ತೆ ಅಂದ್ರೆ ನಿಮ್ಗೆ ಯಾವ್ದಾದ್ರು ಕರೆಂಟ್ ಆಕ್ಟಿವಿಟಿ ರನ್ ಆಗ್ತಾ ಇದ್ರೆ ನೀವು ಸಡನ್ ಆಗಿ ವ್ರಿಸ್ಟ್ ಅನ್ನ ರೊಟೇಟ್ ಮಾಡ್ತು ಅಂದ್ರೆ ಅದು ಕ್ಲೋಸ್ ಆಗುತ್ತೆ. ನೆಕ್ಸ್ಟ್ ಆಟೋಮೆಟಿಕ್ ಅಡ್ಜಸ್ಟ್ ವಾಲ್ಯೂಮ್ ಅಂತ ಒಂದು ಕೊಟ್ಟಿದ್ದಾರೆ. ಅಂದ್ರೆ ನಿಮ್ಮ ರೂಮ್ ಅಲ್ಲಿ ಎಷ್ಟು ಸೌಂಡ್ ಬರ್ತಾ ಇದೆ ಅದ್ರ ಮೇಲ್ಗಡೆ ನಿಮ್ಮ ಆಪಲ್ ವಾಚ್ ಸೌಂಡ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಎಕ್ಸಾಂಪಲ್ ನೀವೇನಾದ್ರೂ ಟ್ರಾಫಿಕ್ ಅಲ್ಲಿ ಇತ್ತು ಅಂದ್ರೆ ಜೋರಾಗಿ ಸೌಂಡ್ ಮಾಡುತ್ತೆ, ಅದೇ ನೀವೇನಾದ್ರೂ ಮನೇಲಿ ಇತ್ತು ಅಂದ್ರೆ ಸ್ವಲ್ಪ ಮೆಲ್ಲಗೆ ಸೌಂಡ್ ಮಾಡುತ್ತೆ. ನೋಟ್ಸ್ ಆ್ಯಪ್ ನಾನು ತುಂಬಾ ದಿನದಿಂದ ಹುಡುಕ್ತಾ ಇದೆ, ಆದ್ರೆ ಈಗ ಅಫಿಷಿಯಲ್ ಆಗಿ ಆಪಲ್ ಅವರು ನೋಟ್ಸ್ ಆ್ಯಪ್ ಅನ್ನ ನಿಮ್ಮ ಆಪಲ್ ವಾಚ್ಗೆ ಕೊಟ್ಟಿದ್ದಾರೆ. ಇದರಲ್ಲಿ ನೀವು ಪಿನ್ ಮಾಡ್ಕೊಬಹುದು, ಡಿಲೀಟ್ ಮಾಡ್ಕೊಬಹುದು, ನೋಟ್ಸ್ ಅನ್ನ ಓದ್ಕೊಬಹುದು. ನೆಕ್ಸ್ಟ್ ನಿಮಗೆ ವರ್ಕೌಟ್ ಆ್ಯಪ್ಸ್ ಅಂತೂ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ. ಡಿಸೈನ್ಸ್ ಎಲ್ಲ ನೀವು ಚೇಂಜ್ ಆಗಿರೋದನ್ನ ನೋಟಿಸ್ ಮಾಡ್ತಾ ಇದ್ದೀರಾ. ವರ್ಕೌಟ್ಸ್ ಎಲ್ಲ ತುಂಬಾ ಕ್ಲಿಯರ್ ಆಗಿ ಕಾಣಿಸುತ್ತೆ ದೂರದಿಂದನೇ. ಜೊತೆಗೆ ನಿಮಗೆ ಅದರದೇ ಆದ ರೀತಿ ಒಂದು ಪ್ಲೇ ಲಿಸ್ಟ್ ಇರುತ್ತೆ, ಆಮೇಲೆ ವರ್ಕೌಟ್ ಬಡ್ಡಿ ಅಂತ ಇರುತ್ತೆ. ನೀವು ಏನಾದರೂ ಆಪಲ್ ಏರ್ಪೋರ್ಟ್ಸ್ ಹಾಕೊಂಡು ವರ್ಕೌಟ್ ಮಾಡ್ತಾ ಇದ್ರೆ ಅದು ನಿಮಗೆ ಸಜೆಷನ್ ಅನ್ನ ಕೊಡ್ತಾ ಇರುತ್ತೆ. ಜೊತೆಗೆ ಹಾರ್ಟ್ ರೇಟ್ ಮೆಜರ್ಮೆಂಟ್ ಕೂಡ ಈಗ ಹೊಸ ಆಪಲ್ ಏರ್ಪೋರ್ಟ್ಸ್ ಅಲ್ಲಿ ಸಿಗ್ತಾ ಇರೋದ್ರಿಂದ ಅದನ್ನು ಕೂಡ ನೀವು ಇಲ್ಲೇ ಮಾನಿಟರ್ ಮಾಡ್ಕೊಬಹುದು. ಅದಷ್ಟೇ ಅಲ್ಲ, ನೀವು ಗೋಲ್ಸ್ ಗಳನ್ನು ಕೂಡ ಸೆಟ್ ಮಾಡ್ಕೊಬಹುದು. ಅಚೀವ್ಮೆಂಟ್ ಡ್ಯಾಶ್ ಬೋರ್ಡ್ ಕೂಡ ನೀವು ಶಾರ್ಟ್ ಕಟ್ ಆಗಿ ಇಕ್ಕೊಬಹುದು. ವರ್ಕೌಟ್ ಮಾಡಬೇಕಾದ್ರೆ ಆಟೋಮೆಟಿಕ್ ಆಗಿ ಆ ಡ್ಯಾಶ್ ಬೋರ್ಡ್ ಬರುತ್ತೆ. ಅದರಿಂದಾಗಿ ನಿಮಗೆ ಎಷ್ಟು ಚೆನ್ನಾಗಿ ನಾನು ವರ್ಕ್ ಮಾಡ್ತಾ ಇದ್ದೀನಿ ಅಂತ ಮಾನಿಟರ್ ನ ಈಸಿಯಾಗಿ ಮಾಡ್ಕೊಬಹುದು. ವೀಕ್ಷಕರೇ, ಇದಾದ ಮೇಲೆ ನೋಟಿಫಿಕೇಶನ್ ಪ್ಯಾನೆಲ್ ಅನ್ನ ಅಪ್ಡೇಟ್ ಮಾಡಿದರೆ ತುಂಬಾ ಕೆಟ್ಟದಾಗೈತೆ. ನೀವೇನಾದ್ರೂ ಅದನ್ನ ನೋಡ್ತಾ ಇದ್ರೆ ಕನ್ಫ್ಯೂಸ್ ಆಗುತ್ತೆ. ಮುಂಚೆ ಇದ್ದಂತ ನೋಟಿಫಿಕೇಶನ್ ಪ್ಯಾನೆಲ್ ತುಂಬಾನೇ ಚೆನ್ನಾಗಿತ್ತು, ಈಗ ಆ ಟ್ರಾನ್ಸ್ಪರೆನ್ಸಿಯನ್ನ ಹಾಕ್ಬಿಟ್ಟು ನಿಮಗೆ ಬ್ಯಾಕ್ ಗ್ರೌಂಡ್ ಕೂಡ ಕಾಣೋ ರೀತಿ ಮಾಡಿಬಿಟ್ಟಿದ್ದಾರೆ. ಇದನ್ನ ನೀವೇನಾದ್ರೂ ಆಫ್ ಮಾಡಬೇಕು ಅಂದ್ರೆ ಸೆಟ್ಟಿಂಗ್ಸ್ ಅನ್ನ ಓಪನ್ ಮಾಡಿಕೊಂಡು ಅಸೆಸಿಬಿಲಿಟಿಗೆ ಹೋದ್ರೆ ರೆಡ್ಯೂಸ್ ಟ್ರಾನ್ಸ್ಪರೆನ್ಸಿ ಒಂದು ಆಪ್ಷನ್ ಇರುತ್ತೆ, ಅದನ್ನ ಚೂಸ್ ಮಾಡ್ಕೊಂತು ಅಂದ್ರೆ ನಿಮ್ಮ ಆಪಲ್ ವಾಚ್ ಅಲ್ಲಿ ಕಂಪ್ಲೀಟ್ ಆಗಿ ಲಿಕ್ವಿಡ್ ಗ್ಲಾಸ್ ಎಫೆಕ್ಟ್ ರಿಮೂವ್ ಆಗುತ್ತೆ. ವೀಕ್ಷಕರೇ, ಗೊತ್ತಾಯ್ತು ಅನ್ಕೋತೀನಿ ಆಪಲ್ ಅವರು ಆಪಲ್ ವಾಚ್ಗೆ ಯಾವೆಲ್ಲ ಹೊಸ ಅಪ್ಡೇಟ್ ಅನ್ನ ಕೊಡ್ತಾ ಇದ್ದಾರೆ ಅಂತ. ಇದಷ್ಟೇ ಅಲ್ಲ, ಇನ್ನೂ ತುಂಬಾ ಅಪ್ಡೇಟ್ಸ್ ಗಳಿದಾವೆ, ಅದೆಲ್ಲನೂ ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ, ಜೊತೆಗೆ ಇದೇ ರೀತಿ ಟೆಕ್ ವಿಡಿಯೋಸ್ಗಳನ್ನ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಲೇಟೆಸ್ಟ್ ವಿಡಿಯೋ ನೋಡಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ವಿಡಿಯೋ ಕಾರ್ಡ್ ಅನ್ನ ಕ್ಲಿಕ್ ಮಾಡಿ.